ಎಲ್ರಿಗೂ ಸ್ವೀಟ್ ಶುಭೋದಯ. ನಾನಿವತ್ತು ನಿಮಗೆ ಬೆಂಗಳೂರಲ್ಲಿರೋ ಮತ್ತೊಂದು ಕ್ಯಾಬ್ಜೆಮಿನಿ ಕ್ಯಾಂಪಸ್ ಟೂರ್ನ ಮಾಡಿಸ್ತಾ ಇದ್ದೀನಿ. ನೀವು ಮುಂಚೆನೇ ನನ್ನ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ, ನಾನು ಆಲ್ರೆಡಿ ಬೆಂಗಳೂರಲ್ಲಿರೋ ಒಂದು ಲೊಕೇಶನ್ ಕ್ಯಾಬ್ಜೆಮಿನಿ ಕಂಪನಿ ಲೊಕೇಶನ್ ಟೂರ್ನ ಮಾಡಿಸಿದ್ದೀನಿ. ಅದು ಆ್ಯಕ್ಚುಲಿ ಬಂದು DTP ಲೊಕೇಶನ್. ಆ್ಯಂಡ್ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋ ಕ್ಯಾಂಪಸ್ ಟೂರ್ ಬಂದು EPIP ಅಂತ. ಯಾರ್ಯಾರು DTP ಲೊಕೇಶನ್ ಕ್ಯಾಂಪಸ್ ಟೂರ್ ವಿಡಿಯೋನ ಇನ್ನೂ ನೋಡಿಲ್ವೋ ಅವ್ರಿಗೋಸ್ಕರ ನಾನು ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೇನಾದರೂ ನೀಡಿದರೆ ಪ್ಲೀಸ್ ಚೆಕ್ ಮಾಡಿ. ಆ್ಯಕ್ಚುಲಾಗಿ ನೀವಿವಾಗ ನೋಡ್ತಾ ಇರೋದು ಮೇನ್ ಕ್ಯಾಬ್ಜೆಮಿನಿ ಕ್ಯಾಂಪಸ್ EPIP ಝೋನ್. ಸೊ ಇಲ್ಲಿಗೆ ಬಸ್ಸಲ್ಲಿ ಬರೋರಾದರೆ ಐಗೇಟ್ ಅನ್ನೋ ಸ್ಟಾಪಲ್ಲಿ ನೀವು ಇಳ್ಕೊಬೇಕಾಗತ್ತೆ. ನಾನು ಯೂಶ್ವಲಿ BMTC ಬಸ್ಸಲ್ಲೇ ಓಡಾಡೋದ್ರಿಂದ ನಾನು ಆ ರೂಟನ್ನೇ ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಸೊ ನೀವು ಡೈರೆಕ್ಟ್ ಬಸ್ಸಿಂದ ಇಳ್ದಾದ ಮೇಲೆ ನೀವು ಸ್ವಲ್ಪ ವಾಕ್ ಮಾಡಬೇಕು. ದೆನ್ ನಿಮಗೆ ಒಂದೊಂದೇ ಬಿಲ್ಡಿಂಗ್ ಸಿಗುತ್ತೆ. ಆ್ಯಕ್ಚುಲಿ ಇಲ್ಲಿ ಒಂದು ಥೀಮಿಂದ ಕ್ಯಾಬ್ಜೆಮಿನಿ EPIP ಝೋನ್ ಅರೇಂಜ್ ಆಗಿದೆ. ಆ್ಯಂಡ್ ತುಂಬ ಬಿಲ್ಡಿಂಗ್ಸ್ ಇದೆ. ಒಂದೇ ಲೊಕೇಶನ್, ಒಂದೇ ಕಡೆ ತುಂಬ ಬಿಲ್ಡಿಂಗ್ಸ್ ಇದೆ. ಆ್ಯಂಡ್ ಒಂದೊಂದು ಬಿಲ್ಡಿಂಗ್ಸ್ಗೂ ಒಂದೊಂದು ಡಿಫ್ರೆಂಟ್ ನೇಮ್ ಇದೆ. ಅದು ಯಾವ ಥೀಮ್ ಅಂತ ನಾನು ಮುಂದೆ ನಿಮ್ಗೆ ಹೇಳ್ತೀನಿ. ಸೊ ನಾನು ನಿಮಗೆ ಡೈರೆಕ್ಟ್ ಡಾಟ್ಮೋರ್ ಬಿಲ್ಡಿಂಗಿಂದ ಇವತ್ತು ಟೂರ್ನ ಮಾಡಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಡಾಟ್ಮೋರ್ ಬಿಲ್ಡಿಂಗ್. ನೀವು ಡೈರೆಕ್ಟಾಗಿ ಕೆಲವೊಂದು ಬಿಲ್ಡಿಂಗ್ಸ್ನ ದಾಟಿ ಮುಂದೆ ನಡ್ಕೊಂಬಂದು ಲೆಮನ್ ಟ್ರೀ ಅನ್ನೋ ಒಂದು ಲೊಕೇಶನ್ ಲೈಕ್ ಲ್ಯಾಂಡ್ ಮಾರ್ಕ್ ಇದೆ. ಅಲ್ಲಿಂದ ಮುಂದೆ ಹೋದರೆ ಡಾಟ್ಮೋರ್ ಸಿಗುತ್ತೆ. ಅದು ಲಾಸ್ಟ್ ಬಿಲ್ಡಿಂಗ್ ಅಂತ ಹೇಳ್ಬೋದು. ಸೊ ಡಾಟ್ಮೋರ್ ಲೊಕೇಶನ್ನಿಂದ ಆಲ್ಮೋಸ್ಟ್ ನೀವೆಲ್ಲ ಕ್ಯಾಂಪಸ್ ಒಳಗೂ ಎಂಟ್ರಿ ಬರ್ಬೋದು. ಏನಪ್ಪ ಇದು ಬಿಲ್ಡಿಂಗ್ ನೇಮೇ ಡಿಫ್ರೆಂಟಾಗಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದಂಗೆ ಅದಕ್ಕೊಂದು ರೀಸನ್ ಇದೆ, ಅದನ್ನು ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಆ್ಯಂಡ್ ಹೀಗೆ ಡಾಟ್ಮೋರ್, ಕಾಜಿರಂಗ ಆ್ಯಂಡ್ ಕಾಕಡು ಈ ಥರ ತುಂಬ ನೇಮ್ಸ್ ಇದೆ. ಅದು ಎಲ್ಲ ಯಾವ ನೇಮ್ಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಬಂದರೆ ಸಖತ್ ಗ್ರೀನರಿ. ಇವಳು ಕ್ಯಾಂಪಸ್ ಟೂರ್ ಮಾಡ್ತೀನಿ ಅಂತ ಹೇಳಿ ಯಾವುದೋ ಪಾರ್ಕ್ ತೋರಿಸ್ತಾ ಇದ್ದಾಳೆ ಅನ್ನೋ ಥರ ನಿಮಗೆ ಫೀಲ್ ಆಗ್ಬೋದು. ಆ್ಯಕ್ಚುಲಿ ಬೆಂಗಳೂರಲ್ಲಿರೋ ಮೇನ್ ಕ್ಯಾಬ್ಜೆಮಿನಿ ಲೊಕೇಶನ್ನಲ್ಲಿ ಇದೇ ಥರ ಇದೆ. ಇದು ಒಂದು ಕ್ಯಾಂಪಸ್ ತುಂಬ ನಿಮಗೆ ಅದು IT ಫೀಲ್ ಕೊಡಲ್ಲ. ಇದೇ ಕ್ಯಾಂಪಸ್ ಹತ್ರ ಒಳಗಡೆನೇ ನಿಮಗೆ ಕೆಫೆಟೇರಿಯಾ ಇದೆ, ಇದೇ ಗ್ರೀನರಿಗಳ ಮಧ್ಯ. ದೆನ್ ಇಲ್ಲಿ TGM ಇದೆ. TGM ಅಂದರೆ ಲೈಕ್ ಥ್ಯಾಂಕ್ ಗಾಡ್ ಇಟ್ಸ್ ಮಂಡೇ. ಸೊ ಮಂಡೇ ಇಲ್ಲಿ ಎವ್ರಿ ಆಫ್ಟರ್ನೂನ್ ಮ್ಯೂಸಿಕಲ್ ಮಂಡೇ ಅಂತ ಮಾಡ್ತಾರೆ. ಸೊ ಅವ್ರದ್ದೊಂದು ಟೀಮ್ ಇರುತ್ತೆ, ಅವರಿಲ್ಲಿ ಸಿಂಗಿಂಗ್ ಪರ್ಫಾರ್ಮೆನ್ಸಸ್ ಇರುತ್ತೆ. ಇಲ್ಲಿ ಎಲ್ಲರೂ ಕೂತ್ಕೊಂಡು ಅದನ್ನು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಎಂಜಾಯ್ ಮಾಡ್ತಾರೆ. ಎವ್ರಿ ಮಂಡೇ ಆ ಇವೆಂಟ್ ನಡೆಯುತ್ತೆ ಈ ಒಂದು ಕ್ಯಾಂಪಸ್ಸಲ್ಲಿ ಮಾತ್ರ. ಸೊ ಎಲ್ರಿಗೂ IT ಕ್ಯಾಂಪಸ್, ಕಾರ್ಪೊರೇಟ್ ಕ್ಯಾಂಪಸ್ ಅಂದರೆ ಒಂದು ಐಡಿಯಾ ಬಂದುಬಿಡುತ್ತೆ. ಲೈಕ್ ಅದು ಒಂದು ಟೆಕ್ ಪಾರ್ಕ್ ಆಗಿರುತ್ತೆ. ಟೆಕ್ ಪಾರ್ಕ್ ಒಳಗಡೆ ಸೊ ಕಾರ್ಪೊರೇಟ್ ಥೀಮ್ ಒಂದು ಐಡಿಯಾ ಇರುತ್ತೆ. ಬಟ್ ಎಕ್ಸ್ಪೆಕ್ಟ್ ಮಾಡಿರಲ್ಲ ಯಾರೂ ಈ ರೀತಿಯೂ ಕೂಡ ಒಂದು ಕಾರ್ಪೊರೇಟ್ ಕಂಪ್ನಿ ಇರುತ್ತೆ. ಅದರ ಕ್ಯಾಂಪಸ್ ಸುತ್ತಮುತ್ತ ಈ ಲೆವೆಲ್ ಗ್ರೀನರಿ ಆ್ಯಂಡ್ ಸೀನರಿ ಇರುತ್ತೆ ಅಂತ. ನೋಡಿ ಪೂಲೆಲ್ಲ ಇದೆ, ಅದು ಕೆಫೆಟೇರಿಯಾ ಪಕ್ಕನೇ ಇರುತ್ತೆ. ಈ ಥರ ಪೂಲ್ ಇದೆ. ವೆನ್ ಇಟ್ ಕಮ್ಸ್ ಟು ಮೇಂಟೆನೆನ್ಸ್ ಪಾರ್ಟ್, ರಿಯಲಿ ವೆಲ್. ಒಂದು ಕಾರ್ಪೊರೇಟ್ ಕಂಪನೀಲಿ ಈ ಥರ ಕ್ಯಾಂಪಸ್ನ, ಅದರಲ್ಲೂ ಟ್ರೀಸ್ ಪ್ಲ್ಯಾಂಟ್ಸ್ನೆಲ್ಲ ಈ ರೇಂಜಿಗೆ ಮೇಂಟೈನ್ ಮಾಡೋದು ಅಷ್ಟು ಈಸಿ ಮಾತೇ ಅಲ್ಲ. ಒಂದು ಟೆಕ್ ಪಾರ್ಕ್ನ ಮೇಂಟೈನ್ ಮಾಡೋದಕ್ಕೂ ಹಾಗೆ ಒಂದು ಈ ರೀತಿ ನೇಚರ್ ರಿಲೇಟೆಡ್ ಕ್ಯಾಂಪಸ್ನ ಮೇಂಟೈನ್ ಮಾಡೋದಕ್ಕೂ ಒಂದು ಡಿಫ್ರೆನ್ಸ್ ಇರುತ್ತೆ. ಸೊ ಮೇಂಟೆನೆನ್ಸ್ ಈಸ್ ಸೋ ಗುಡ್. ನಾನು ಮೊದಲನೇ ಬಾರಿ ಈ ಕ್ಯಾಂಪಸ್ಸಿಗೆ ಬಂದಾಗಲೂ ನಾನು ಕೂಡ ಶಾಕ್ ಆಗಿದ್ದೆ. ಇದೇ ಒಂದು ಐಡಿಯಾಲಜಿ ಇತ್ತು, ಈ ಥರನೇ ಇರುತ್ತಾ ಹಾಗಿದ್ರೆ ಕಾರ್ಪೊರೇಟ್ ಕಂಪನೀಸು, ಮೋಸ್ಟ್ ಆಫ್ ಆಲ್ ಈ ಥರ ಇರುತ್ತಾ ಅನ್ನೋ ಥರ DTP ಲೊಕೇಶನ್ ನೋಡೋವರೆಗೂ. ಬಟ್ DTP ಲೊಕೇಶನ್ ಟೆಕ್ ಪಾರ್ಕ್ ಆಗಿರೋದ್ರಿಂದ ಆ ಟೆಕ್ ಪಾರ್ಕ್ ಆದಮೇಲೆ ನನಗೆ ಜಾಸ್ತಿ ಐಡಿಯಾ ಬರೋಕ್ಕೆ ಶುರುವಾಯಿತು. ಇಲ್ಲಿರೋ ಕೆಲವೊಂದು ಪ್ಲ್ಯಾಂಟ್ಸ್ಗಳಿಗೆ ಅದರದ್ದೇ ಆದ ಸೈಂಟಿಫಿಕ್ ನೇಮ್ ಎಲ್ಲನೂ ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಆ ರೀತಿ ಇದನ್ನು ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ದ ಥೀಮ್ ಈಸ್ ಆ್ಯಕ್ಚುಲಿ ನ್ಯಾಷನಲ್ ಪಾರ್ಕ್ಸ್. ಒಂದೊಂದು ಬಿಲ್ಡಿಂಗಿಗೂ ಒಂದೊಂದು ನ್ಯಾಷನಲ್ ಪಾರ್ಕ್ ನೇಮ್ ಇದೆ. ಅದೇ ಥರ ಇಲ್ಲಿ ಲೊಕೇಟ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿದೆ ಒಂದು ಬೋರ್ಡ್. ಇಲ್ಲಿರೋ ಎಲ್ಲ ಬಿಲ್ಡಿಂಗ್ ನೇಮ್ಸ್ ಇದೆ. ಆ ನೇಮ್ಸ್ ಎಲ್ಲ ಕೂಡ ವರ್ಲ್ಡ್ ವೈಡ್ ಇರೋ ನ್ಯಾಷನಲ್ ಪಾರ್ಕ್ಸ್ ನೇಮ್ ಆಗಿದೆ.
ಇದೇ ಈ ಒಂದು ಕ್ಯಾಂಪಸ್ನ ಒಂದು ಮೇನ್ ಸ್ಪೆಷಾಲಿಟಿ ಅಂತ ನಾನು ಹೇಳ್ಬೋದು. ಯಾರಿಗೆ ನೇಚರ್ ತುಂಬ ಕನೆಕ್ಟ್ ಆಗುತ್ತೆ, ನೇಚರ್ ತುಂಬ ಇಷ್ಟ ಆಗುತ್ತೆ, ಆ ಥರ ಜನಕ್ಕೆ ಈ ಕ್ಯಾಂಪಸ್ ಅಂತೂ ತುಂಬಾ ಇಷ್ಟ ಆಗುತ್ತೆ. ಒಳಗಡೆ ಹೋಗಿ ಬಿಲ್ಡಿಂಗ್ ಒಳಗೆ ಆ ಸ್ಟ್ರೆಸ್ಫುಲ್ಲಾಗಿ ಕೆಲಸ ಮಾಡ್ತಾ ಕೂತಿರೋ ಒಂದು ಟೈಮಲ್ಲಿ ಹಾಗೆ ಈ ಕ್ಯಾಂಪಸ್ ಒಂದು ರೌಂಡ್ ಟೂರ್ ಹೊಡೆದ್ರೆ ಸಾಕು, ನಿಮಗೆಲ್ಲ ಸ್ಟ್ರೆಸ್ಸು ಅಲ್ಲೇ ಗಾನ್. ನಾನು ಹೇಳೋ ಥರ ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಪಕ್ಕ ಇರೋ ಬಿಲ್ಡಿಂಗ್ಸಲ್ಲಿ ಅದ್ರ ಬಿಲ್ಡಿಂಗ್ ಮುಂದೆನೇ ಬೋರ್ಡ್ ಇರುತ್ತೆ. ಆ ಬೋರ್ಡ್ಗೆ ಯಾವ ನ್ಯಾಷನಲ್ ಪಾರ್ಕ್ ನೇಮ್ ಕೊಟ್ಟಿದ್ದಾರೆ, ಆ ಹೆಸರಿಂದನೇ ಕೂಡ ನಾವು ಕರಿತೀವಿ. ಆ್ಯಂಡ್ ನಿಮಗೆ ಗೊತ್ತಾ, ನನಗೆ ಕೂಡ ಆಲ್ಮೋಸ್ಟ್ ಇಯರ್ವರೆಗೂ ಇದೆಲ್ಲ ನ್ಯಾಷನಲ್ ಪಾರ್ಕ್ ನೇಮ್ಸ್. ಸೊ ಆ ಥೀಮಲ್ಲಿ ಇದನ್ನು ಮಾಡಿದ್ದಾರೆ. ಇದಕ್ಕೆ ಈ ಥರ ನೇಮ್ಸ್ನ ಈ ಒಂದು ಕ್ಯಾಂಪಸ್ಸಲ್ಲಿ ಎಲ್ಲ ಬಿಲ್ಡಿಂಗ್ಸ್ಗೂ ಕೊಟ್ಟಿರೋದು ಅನ್ನೋ ಮ್ಯಾಟರೇ ಗೊತ್ತಿರಲಿಲ್ಲ. ಆ್ಯಂಡ್ ಒಂದ್ಸಲಿ ಹೀಗೆ ಡೌಟ್ ಬಂದು, ಏನಕ್ಕೆ ಈ ಥರ ನೇಮ್ಸ್ ಇದೆ, ಏನಿದ್ರು ವಿಶೇಷ ಅಂತ ಹಾಗೆ ಗೂಗಲ್ ಮಾಡಿ ಎಲ್ಲ ಮಾಡಿ ರಿಸರ್ಚ್ ಮಾಡಿದಾಗ ಈ ರೀತಿಯೂ ಒಂದು ಮ್ಯಾಟ್ರಿದೆ ಅಂತ ನನಗೆ ನನ್ನ ಫ್ರೆಂಡ್ಸಿಗೆ ಗೊತ್ತಾಗಿತ್ತು. ಸೊ ನನಗಂತೂ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು. ನನಗೆ ನೇಚರ್ ತುಂಬ ಇಷ್ಟ ಆಗೋದ್ರಿಂದ, ಕನೆಕ್ಟ್ ಆಗೋದ್ರಿಂದ ಈ ಕ್ಯಾಂಪಸ್ ಪರ್ಸ್ನಲಿ ಒಂಥರ ಕನೆಕ್ಟ್ ಆಗುತ್ತೆ. ಬಟ್ ಬಿಲ್ಡಿಂಗ್ಸ್ಗಿಂತ ಈ ಹೊರಗಡೆ ಇರೋ ಕ್ಯಾಂಪಸ್ ಮಾತ್ರ ಜಾಸ್ತಿ ಕನೆಕ್ಟ್ ಆಗುತ್ತೆ. ಬಿಲ್ಡಿಂಗ್ಸ್ ಅಂತ ಬಂದಾಗ ನಂಗೆ ಸ್ವಲ್ಪ ಡಿ ಟಿ ಪಿ ಕ್ಯಾಂಪಸ್ಸೇ ಇಷ್ಟ ಆಗೋದು. ಸೊ ಇಲ್ಲಿಂದ ಒಂದು ಬಿಲ್ಡಿಂಗಿಂದ ಮತ್ತೊಂದು ಬಿಲ್ಡಿಂಗ್ ಹೋಗೋ ಮಧ್ಯ ಒಂದು ರೋಡ್ ಬರೋದ್ರಿಂದ ಇಲ್ಲಿ ಬ್ರಿಡ್ಜ್ ಇರುತ್ತೆ. ಸೊ ನಾವು ಇಲ್ಲಿ ಸ್ಕೈ ವಾಕಿಂದ ಬೇಕಿದ್ದರೂ ಕ್ಯಾಂಪಸ್ ಒಳಗಡೆ ಹೋಗ್ಬೋದು. ಹಾಗೆ ಇಲ್ಲಿ ಬಂದರೆ ಇದು ಕಾಕೋಡು ಬಿಲ್ಡಿಂಗ್. ಸೊ ಇಲ್ಲಿ ಕೂಡ ಪ್ರತಿ ಬಿಲ್ಡಿಂಗಲ್ಲೂ ನಿಮಗೆ ಕೆಫೆಟೇರಿಯಾ ಸಿಗುತ್ತೆ. ಕೆಲವೊಂದರಲ್ಲಿ ಕೆಳಗಡೆ ಫ್ಲೋರ್ ಇರುತ್ತೆ, ಆ್ಯಂಡ್ ಡಾರ್ಟ್ಮೋರಲ್ಲಿ ಬಂದಾಗ ನಿಮಗೆ ಮೇಲ್ಗಡೆ ಫ್ಲೋರಲ್ಲಿ ಕೆಫೆಟೇರಿಯಾ ಇರುತ್ತೆ. ಒಂದು ಮೇನ್ ಕ್ಯಾಂಪಸ್, ನಾನೇನು ನಿಮಗೆ ಗ್ರೀನರಿ ಕ್ಯಾಂಪಸ್ ತೋರಿಸ್ದೆ, ಅಲ್ಲಿ ನಿಮಗೆ ಗ್ರೀನರಿ ಆ ಸೆಂಟರಲ್ಲೇ ನಿಮಗೆ ಕ್ಯಾಂಪಸ್ ಕೆಫೆಟೇರಿಯಾ ಇದೆ. ಸೊ ಆ ಕೆಫೆಟೇರಿಯಾ ಅಲ್ಲಿಗೆ ನಾವು ಯಾವ ಬಿಲ್ಡಿಂಗಲ್ಲಿ ಕೂತ್ಕೊಂಡ್ರು, ಈವನ್ ಡಾರ್ಟ್ಮೋರಲ್ಲಿ ನಾವು ಇದ್ದರೂ, ಯಾವ ಬಿಲ್ಡಿಂಗಲ್ಲಿದ್ದರೂ ನಾವು ಸ್ವಲ್ಪ ಆ ಕೆಫೆಟೇರಿಯಾನೇ ಪ್ರಿಫರ್ ಮಾಡಿ ಹೋಗ್ತೀವಿ. ಸೊ ರಿಲ್ಯಾಕ್ಸ್ ಮಾಡಿಕೊಂಡು ಹಾಗೆ ಚಿಲ್ ಮಾಡ್ತಾ ಸ್ವಲ್ಪ ತಿನ್ಬೋದು ಅಂತ. ಇದೆಲ್ಲ ಆಗಿ ಈ ರೀತಿ ಎಲ್ಲ ಬಿಲ್ಡಿಂಗ್ಸಲ್ಲೂ ನಿಮಗೆ ಬೋರ್ಡರ್ಸ್ ಇರುತ್ತೆ. ಆ ಬೋರ್ಡ್ ಆ ಬಿಲ್ಡಿಂಗ್ಗೆ ಆ ನೇಮ್ ಕರಿತೀವಿ ಅಂತ ಆಗಿ. ಆ್ಯಂಡ್ ಇದು ಆ್ಯಕ್ಚುಲಿ ಫಸ್ಟ್ ಬಿಲ್ಡಿಂಗ್. ನಾನು ಉಲ್ಟಾ ತೋರಿಸ್ಕೊಂಬಂದಿದ್ದೀನಿ ನಿಮಗೆ. ಈ ಬಿಲ್ಡಿಂಗ್ಗೆ ನಾನು ಫಸ್ಟ್ ಟೈಮ್ ಪಾದಾರ್ಪಣೆ ಮಾಡಿದಾಗ ನಾನು ಇಲ್ಲಿಗೆ ಬಂದಿದ್ದು. ಇಲ್ಲೆಲ್ಲ ಫಿಶಸ್ ಇದೆ ನೋಡಿ. ನಾನು ಫಸ್ಟ್ ಬಂದಿದ್ದ ದಿನ ಆ ಒಂದು ಫೀಲಿಂಗ್ಸ್ ಎಲ್ಲ ನೆನಪಾಗ್ತಿದೆ ನನಗೆ ಈ ಒಂದು ಬಿಲ್ಡಿಂಗ್ನ ನೋಡಿದ್ರೆ. ಆ್ಯಸ್ ಎ ಫ್ರೆಷರಾಗಿ ಬರೋವಾಗ ಆ ಫಸ್ಟ್ ಡೇ ಆಫೀಸ್ ಫೀಲ್ ಇದೆಯಲ್ಲ, ದಟ್ ಈಸ್ ಪ್ರೈಸ್ಲೆಸ್. ಆಮೇಲೆ ನೀವು ಏನೇ ದುಡಿದ್ರು, ಏನೇ ಸಾಧನೆ ಮಾಡಿದ್ರು ಆ ಫೀಲ್ ಮತ್ತೆ ನಿಮ್ಗೆ ಯಾವತ್ತೂ ಸಿಗಲ್ಲ. ಇದಿಷ್ಟು EPIP ಝೋನ್ ಕ್ಯಾಂಪಸ್ ಟೂರ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.